ನಮ್ಮ ರೋಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ JS ಪಾಟೀಲರು 4 ಸರಿ MLA ರಾಗಿ 3 ಸರಿ ವಿವಿಧ ನಿಗಮಗಳ ಅಧ್ಯಕ್ಷರಾಗಿ ಭಾಳ ಆ ನಿಗಮಗಳನ್ನು ಒಂದು ಕಪ್ಪು ಚುಕ್ಕಿ ಬರಲಾರ್ದಂಗೆ ಕಾರ್ಯನಿರ್ವಹಿಸಿದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಸನ್ಮಾನ್ಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ DKC ಅವರು ಕೂಡ ಇವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತಂದು ಬಹಿರಂಗ ವೇದಿಕೆಯಲ್ಲೇ ಹೇಳಿದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಈಗ ಏನಾಗೈತೆ ಅಂತಂದ್ರೆ ನಮ್ಮ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಸಹನೆ ಕಟ್ಟೆ ಒಡೆದು ಬಿಟ್ಟೈತಿ. ಯಾಕಂದ್ರೆ ಸತತವಾಗಿ 4 ಸರಿ ಆರಿಸಿ ಬಂದರೂ ಕೂಡ ನಮ್ಮ ನಾಯಕರನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತಂದು ನೋವು ನಮ್ಮ ನಾಯಕರುಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ತಾಯಂದಿರಿಗೆ ಎಲ್ಲರಿಗೂ ಭಾಳ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಈ ಸರಿ ನಮ್ಮ ನಾಯಕರಿಗೆ JS ಪಾಟೀಲರಿಗೆ ನಾವು ಮಂತ್ರಿಗಿರಿ ಕೊಡಲೇಬೇಕಂತಂದು ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ ನಮ್ಮ ಗಜೇಂದ್ರಗಢದಲ್ಲಿ ನಮ್ಮ ಕಾಂಗ್ರೆಸ್ ಮಿತ್ರರು 3 ಜನ ಮಿತ್ರರು ತಾವು ಡೀಸೆಲ್ ಹಾಕ್ಕೊಂಡು ತಾವು ಆತ್ಮಹತ್ಯೆ ಮಾಡಿಕೊಳ್ಳೋ ಯತ್ನನೇ ಮಾಡಿದರು. ಹೀಗಾಗಿ ಆ ಸಹನೆ ಕಟ್ಟೆ ಭಾಳ ಪರೀಕ್ಷೆ ಮಾಡಬಾರ್ದು. ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರಿಗೆ ಒಂದು ಮಂತ್ರಿ ಸ್ಥಾನ ಕೊಡಲೇಬೇಕಂದು ನಾವು ಹಕ್ಕೊತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಒಂದು ಸಿದ್ಧಾರೂಢ ಮಠದಿಂದ ಆ ಮುಲ್ಲಾನ್ಬಾವಿ ಸರ್ಕಲ್ನಲ್ಲಿ ಹೋಗಿ ಮಾನವ ಸರಪಳಿ ನಿರ್ಮಿಸಿ ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತಂದು ನಮ್ಮ ಪಕ್ಷಕ್ಕೆ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಕೊಡದೇ ಹೋದ ಪಕ್ಷದಲ್ಲಿ ನಮ್ಮೆಲ್ಲ ಹಿರಿಯ ಪಕ್ಷದ ಮುಖಂಡರು ಇರ್ಬೋದು, ಸಾಮಾನ್ಯ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವೆಲ್ಲ ಪಕ್ಷದ ಸದಸ್ಯತ್ವಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.